ಎಕ್ಸಾಮ್ ನಾಲೆಡ್ಜ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಫೆಬ್ರವರಿ ತಿಂಗಳ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಟ್ರಾಯ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ? ಇದರ ಆಪ್ಷನ್ಸ್: ಎ ಪಿ ಡಿ ವಘೇಲಾ, ಬಿ ಅನಿಲ್ ಕುಮಾರ್ ಲಾಹೋಟಿ, ಸಿ ರವಿ ಸಿನ್ಹಾ, ಡಿ ಮೇಲಿನ ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ ಅನಿಲ್ ಕುಮಾರ್ ಲಾಹೋಟಿ. ಇತ್ತೀಚೆಗೆ ಟ್ರಾಯ್ದ ಅಧ್ಯಕ್ಷರಾದ ಪಿ ಡಿ ವಘೇಲಾ ಅವರಿಂದ ತೆರವಾದ ಸ್ಥಾನಕ್ಕೆ ರೈಲ್ವೆ ಮಂಡಳಿಯ ಮಾಜಿ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಲಾಹೋಟಿ ಅವರನ್ನು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಅದೇ ರೀತಿ ಈ ಟ್ರಾಯ್ಯು ದೂರಸಂಪರ್ಕ ವಲಯವನ್ನು ನಿಯಂತ್ರಿಸುವ ಸಲುವಾಗಿ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಆಕ್ಟ್ ಪ್ರಕಾರ 1997ರ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಒಂದು ಅಧಿಕೃತ ಸಂಸ್ಥೆಯಾಗಿದೆ. ಇದು 1997ರಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಇದರ ಪ್ರಧಾನ ಕಚೇರಿಯು ನವದೆಹಲಿಯಲ್ಲಿದೆ. ನೆಕ್ಸ್ಟ್, 2ನೇ ಕ್ವಶನ್, 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಜಿಲ್ಲೆಯಲ್ಲಿ ನಡೆಸಲಾಗುತ್ತದೆ? ಇದರ ಆಪ್ಷನ್ಸ್: ಎ ಹಾವೇರಿ, ಬಿ ಕಲಬುರಗಿ, ಸಿ ಬೆಂಗಳೂರು, ಡಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಡಿ ಮಂಡ್ಯ. ನೆಕ್ಸ್ಟ್, ಇತ್ತೀಚೆಗೆ ಸಕ್ಕರೆ ನಾಡು ಆದಂತ ಮಂಡ್ಯದಲ್ಲಿ ಜೂನ್ ತಿಂಗಳ 7, 8 ಮತ್ತು 9ರಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗುತ್ತದೆ ಎಂದು ಈ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಯೋ ಜೋಶಿ ಅವರು ಇತ್ತೀಚೆಗೆ ತಿಳಿಸಿದ್ದಾರೆ. ಅದೇ ರೀತಿ ಇನ್ನು 2023 ಜನವರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಇದು ಹಾವೇರಿಯಲ್ಲಿ ಆಯೋಜಿಸಲಾಗಿತ್ತು. ಇದರ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ದೊಡ್ಡರಂಗೇಗೌಡರು ವಹಿಸಿಕೊಂಡಿದ್ದರು. ಈ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಇನ್ನೂ ಘೋಷಣೆ ಮಾಡಿಲ್ಲ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ನ ಕುರಿತು ಇದು ಸ್ಥಾಪನೆ ಆಗಿದ್ದು 1915 ಮೇ 5ರಂದು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿಯು ಬೆಂಗಳೂರಿನಲ್ಲಿದೆ. ಇದರ ಸ್ಥಾಪಕರು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಪ್ರಸ್ತುತ ಅಧ್ಯಕ್ಷರು ನಾಡೋಜ ಮಯೋ ಜೋಶಿರವರು. ಈ ಕನ್ನಡ ಸಾಹಿತ್ಯ ಪರಿಷತ್ನ ಧ್ಯೇಯವಾಕ್ಯ ಮನುಷ್ಯ ಜಾತಿ ತಾನೊಂದೇ ಒಲಂ. ಈ ಸಮ್ಮೇಳನ ಆಯೋಜಿಸುವ ಮುಖ್ಯ ಉದ್ದೇಶ ಕನ್ನಡ ನಾಡು ನುಡಿ ಭಾಷೆಗಳ ರಕ್ಷಣೆಗೋಸ್ಕರ ಈ ಸಮ್ಮೇಳನವನ್ನು ಆಯೋಜಿಸಲಾಗುತ್ತದೆ. ನೆಕ್ಸ್ಟ್, ಇದು 1915ರಲ್ಲಿ ಮೊದಲ ಸಮ್ಮೇಳನವನ್ನು ನಡೆಸಲಾಗಿದ್ದು ಎಚ್ ಬಿ ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ ಮೊದಲು ಬೆಂಗಳೂರಿನಲ್ಲಿ ನಡೆಸಲಾಯಿತು. ನೆಕ್ಸ್ಟ್, ಅದೇ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ವಹಿಸಿದ ಮೊದಲ ಲೇಖಕಿ ಜಯದೇವಿ ತಾಯಿ ಲಿಂಗಾಡೆ. ನೆಕ್ಸ್ಟ್, 3ನೇ ಕ್ವಶನ್, ವಿಶ್ವ ಜೌಗ ಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದರ ಆಪ್ಷನ್ಸ್: ಎ ಫೆಬ್ರವರಿ 2, ಬಿ ಫೆಬ್ರವರಿ 4, ಸಿ ಜನವರಿ 31, ಡಿ ಫೆಬ್ರವರಿ 1. ಇದಕ್ಕೆ ಸರಿಯಾದ ಉತ್ತರ ಎ ಫೆಬ್ರವರಿ 2. ಪ್ರತಿ ವರ್ಷವೂ ಫೆಬ್ರವರಿ 2ರಂದು ವಿಶ್ವ ಜೌಗು ಪ್ರದೇಶದ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಜನರು ಮತ್ತು ಗ್ರಹಗಳಿಗೆ ದೇವಭೂಮಿಗಳ ಪ್ರಮುಖ ಪಾತ್ರದ ಬಗ್ಗೆ ಜನರಲ್ಲಿ ಜಾಗತಿಕ ಜಾಗೃತಿ ಮೂಡಿಸುವ ಒಂದು ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು ಫೆಬ್ರವರಿ 2ರಂದು ಆಚರಿಸುವ ಮುಖ್ಯ ಹಿನ್ನೆಲೆ 1971 ಫೆಬ್ರವರಿ 2ರಲ್ಲಿ ಇರಾನ್ನ ರಾಮ್ಸಾರ್ದಲ್ಲಿ ಈ ಜೌಗು ಭೂಮಿಗಳ ಒಂದು ರಾಮ್ಸಾರ್ ಸಮಾವೇಶದ ವಾರ್ಷಿಕೋತ್ಸವವನ್ನು ಗುರುತಿಸುವ ಮೂಲಕ ವಾರ್ಷಿಕವಾಗಿ ಫೆಬ್ರವರಿ 2ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್, 4ನೇ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಲೆಂಜರ್ ಸ್ಪೋರ್ಟ್ಸ್ ಕಿಟ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಎ ತಮಿಳುನಾಡು. ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ಎಂ ಕರುಣಾನಿಧಿ ಅವರ ಜನ್ಮ ಶತಮಾನೋತ್ಸವದ ಸ್ಮರಣಾರ್ಥಕವಾಗಿ ಈ ಕಲೆಂಜರ್ ಸ್ಪೋರ್ಟ್ಸ್ ಕಿಟ್ ಎಂಬ ಉಪಕ್ರಮವನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ 12,000 ಗ್ರಾಮ ಪಂಚಾಯಿತಿಗಳಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ತಳಮಟ್ಟದ ಕ್ರೀಡಾ ಪ್ರತಿಮೆಗಳನ್ನು ಪೋಷಿಸಲು ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯು ಕ್ರೀಡಾ ಅಭಿವೃದ್ಧಿ ಮತ್ತು ಯುವ ಕಲ್ಯಾಣ ಸಚಿವರಾದ ಉದಯನಿಧಿ ಸ್ಟಾಲಿನ್ ಅವರು ಈ ಯೋಜನೆಗೆ ಘೋಷಿಸಿದ್ದಾರೆ. ಈ ಯೋಜನೆಯನ್ನು ತಮಿಳುನಾಡಿನ ತಿರುಚನಿಯಲ್ಲಿ ಪ್ರಾರಂಭಿಸಲಾಗುತ್ತದೆ. ತಮಿಳುನಾಡಿನ ರಾಜಧಾನಿ ಚೆನ್ನೈ.
ನೆಕ್ಸ್ಟ್ 5ನೇ ಕ್ವಶನ್. 2024ರ ಖೇಲೋ ಇಂಡಿಯನ್ ಚಳಿಗಾಲ ಗೇಮ್ಸ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸಲಾಗುತ್ತದೆ? ಇದರ ಆಪ್ಷನ್ಸ್: ಎ ಜಮ್ಮು ಕಾಶ್ಮೀರ್, ಬಿ ಲಡಾಖ್, ಸಿ ಹಿಮಾಚಲ ಪ್ರದೇಶ್, ಡಿ ಉತ್ತರಾಖಂಡ್. ಇದಕ್ಕೆ ಸರಿಯಾದ ಉತ್ತರ ಬಿ ಲಡಾಖ್. ಇತ್ತೀಚೆಗೆ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ ಇದೇ ಮೊದಲ ಬಾರಿಗೆ ಈ ಖೇಲೋ ಇಂಡಿಯನ್ ಚಳಿಗಾಲದ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿಕೊಂಡಿದೆ. ಈ ಕ್ರೀಡಾಕೂಟವು ಲಡಾಖ್ನ ದೋರ್ಜಾಯ ಸೋಬಾದನ್ ಕ್ರೀಡಾಂಗಣದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಇದರ ಮಸ್ಕಟ್ ಸೀನಿ ಸಿ ಅಥವಾ ಶಾನ್ ಎಂಬ ಹೆಸರಿನಿಂದ ಈ ಮಸ್ಕಟ್ ಅನ್ನು ಆಯೋಜಿಸಲಾಗಿದೆ. ಈ ಖೇಲೋ ಇಂಡಿಯಾ ಕ್ರೀಡಾಕೂಟವು ನಡೆಸುವ ಮುಖ್ಯ ಉದ್ದೇಶ ಒಲಿಂಪಿಕ್ ಕ್ರೀಡೆಯನ್ನು ಉತ್ತೇಜಿಸಲು ಮತ್ತು ಭಾರತದಲ್ಲಿ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸಲು ಮತ್ತು ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸಲು ಈ ಕ್ರೀಡೆಯನ್ನು ಆಯೋಜಿಸಲಾಗುತ್ತದೆ. ಈ ಖೇಲೋ ಇಂಡಿಯನ್ ಚಳಿಗಾಲ ಕ್ರೀಡಾಕೂಟವು ಪ್ರಾರಂಭಿಸಿದ ವರ್ಷ 2020ರಿಂದ ನಡೆಸಲಾಗುತ್ತಿದೆ. ನೆಕ್ಸ್ಟ್ 6ನೇ ಕ್ವಶನ್. ಇತ್ತೀಚೆಗೆ 2024ರ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾವ ಆಟಗಾರ್ತಿ ಗೆದ್ದಿದ್ದಾರೆ? ಇದರ ಆಪ್ಷನ್ಸ್: ಎ ಅಂಕಿತಾ ರೈ, ಬಿ ಅರಿನಾ ಸಬಲೆಂಕಾ, ಸಿ ಜಂಗ್ ಕ್ವಿನೈನ್, ಬಾರ್ಬೋರ್ ಕ್ರೆಜಿಕೋವಾ. ಇದಕ್ಕೆ ಸರಿಯಾದ ಉತ್ತರ ಬಿ ಅರಿನಾ ಸಬಲೆಂಕರವರು ಇತ್ತೀಚೆಗೆ 2024ರ ಆಸ್ಟ್ರೇಲಿಯನ್ ಓಪನ್ಸ್ ನಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇದು 112ನೇ ಆವೃತ್ತಿಯಾಗಿದ್ದು ಇದು ನಡೆದ ಮೈದಾನ ಹಾರ್ಡ್ ಕೋರ್ಟ್. ಅದೇ ರೀತಿ ಪುರುಷ ಸಿಂಗಲ್ಸ್ ವಿಜೇತರು ಜೆನ್ನಿಕಾ ಸಿನ್ನರ್, ಮಹಿಳೆಯರಲ್ಲಿ ಅರಿನಾ ಸಬಲೆಂಕಾ. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ನೋವಾಕ್ ಜೋಕೋವಿಕ್ ಮತ್ತು ಅತಿ ಹಿರಿಯ ವ್ಯಕ್ತಿ ರೋಹಣ ಬೋಪಣ್ಣ. ನೆಕ್ಸ್ಟ್ ಅದೇ ರೀತಿ ಈ ಅರಿನಾ